ಕಳೆದ ಕೆಲವು ದಿನಗಳಿಂದ ನೀವು ಸಾಮಾನ್ಯ ನ್ಯೂಸ್ಗಳಲ್ಲಿ ಕೇಳುತ್ತಿರುವ ಎರಡು ಸುದ್ದಿ ಎಂದರೆ, ಒಂದು ರೂಪಾಯಿ ಮೌಲ್ಯ ಕುಸಿತ, ಮತ್ತೊಂದು FII ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ಗಳು ಭಾರತವನ್ನು ಬಿಟ್ಟು ಹೋಗುತ್ತಿರುವುದು. ಆದರೆ ಇವೆರಡು ಸಮಸ್ಯೆಗಳಿಗೆ ಪ್ರಮುಖ 4 ಕಾರಣಗಳಿದ್ದು, ಅದಲ್ಲದೆ ಈ ಎರಡೂ ಸಮಸ್ಯೆಗಳು ಒಂದು ರೀತಿ ಚೈನ್ ಲಿಂಕ್ನಲ್ಲೇ ಇದ್ದು, ಆ ಚೈನ್ ಲಿಂಕ್ ಏನು ಮತ್ತು ಆ ಪ್ರಮುಖ 4 ಕಾರಣಗಳು ಯಾವುವು ಎಂದು ಇಂದಿನ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಫಿನ್ಬಿಸ್ ಕನ್ನಡ. ಬಿಸ್ನೆಸ್ ಮತ್ತು ಫಿನಾನ್ಸ್ ಇನ್ನು ಕನ್ನಡದಲ್ಲಿ. ಮೊಟ್ಟ ಮೊದಲ ಮತ್ತು ಪ್ರಮುಖ ಕಾರಣವೇ ಅಮೆರಿಕಾದಲ್ಲಿ ಬದಲಾದ ರಾಜಕೀಯ ಸ್ಥಿತಿ. ಕಳೆದ ತಿಂಗಳು ನಡೆದ ಅಮೆರಿಕದ 47ನೇ ಅಧ್ಯಕ್ಷ ಚುನಾವಣೆಯಲ್ಲಿ ಎಲ್ಲಾ ಲೆಕ್ಕಾಚಾರವನ್ನು ಮೀರಿ ರಿಪಬ್ಲಿಕ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ಜೆ ಟ್ರಂಪ್ ಭರ್ಜರಿ ವಿಜಯ ಪಡೆಯುವುದರೊಂದಿಗೆ ಇವೆಲ್ಲ ಘಟನೆಗೆ ಮುನ್ನಡಿ ಬರೆಯಿತು. ಹಾಗಾದರೆ ಟ್ರಂಪ್ ಅಣ್ಣ ಅಮೆರಿಕ ಗೆಲ್ಲೋದಕ್ಕೂ FIIಗಳು ಭಾರತವನ್ನು ಬಿಟ್ಟು ಹೋಗೋದಕ್ಕೂ ಏನು ಸಂಬಂಧ ಅನ್ನುತ್ತೀರಾ? ಅದಕ್ಕೆ ಉತ್ತರವೇ ಹೀಗಿದೆ ನೋಡಿ. ಈ ಬಾರಿಯ ಅಮೆರಿಕದ ಚುನಾವಣೆಯಲ್ಲಿ ಪ್ರಾಮುಖ್ಯತೆ ಪಡೆದ ವಿಚಾರವೇ ಗ್ಲೋಬಲ್ ಎಕಾನಮಿ. ಒಂದೆಡೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ, ಮತ್ತೊಂದೆಡೆ ಇಸ್ರಾಯೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ಸಂಘರ್ಷ. ಇವೆಲ್ಲದಕ್ಕೆ ತುಪ್ಪ ಸುರಿಯುವ ಹಾಗೆ ಚೈನಾ ಮತ್ತು ತೈವಾನ್ ನಡುವಿನ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿಯಿಂದಾಗಿ ಹೆಚ್ಚಾದ ತೈಲ ದರಗಳು ಹಾಗೂ ಸಪ್ಲೈ ಚೈನ್ನಲ್ಲಿ ಉಂಟಾದ ವ್ಯತ್ಯಾಸದಿಂದ ಜಗತ್ತಿನ ಅತಿದೊಡ್ಡ ಆರ್ಥಿಕತೆ ಹೊಂದಿದ್ದ USಗೆ ಸರಿಯಾದ ಹೊಡೆತವನ್ನೇ ನೀಡಿತು. ಸರಾಸರಿ 2% ಇರುತ್ತಿದ್ದ ಇನ್ಫ್ಲೇಷನ್ ಅಂದರೆ ಹಣದುಬ್ಬರ ಕೆಲವೇ ದಿನಗಳಲ್ಲಿ 7% ಅನ್ನು ತಲುಪಿತು. ಹಾಗೆ ಹೆಚ್ಚಾದ ಇನ್ಫ್ಲೇಷನ್ ಅನ್ನು ತಡೆಯಲು ಅಮೆರಿಕದ ಫೆಡರಲ್ ರಿಸರ್ವ್ ರೆಪೋ ದರವನ್ನು ಹೆಚ್ಚಿಸಿ ಅಮೆರಿಕವನ್ನು ರಿಸೆಷನ್ಗೆ ದೂಡಿತು. ಇದರಿಂದ ಒಂದು ಕಡೆ ಹೆಚ್ಚಿದ ಲೇ ಆಫ್ನಿಂದ ನಿರುದ್ಯೋಗ ಸಮಸ್ಯೆ ತಲೆದೂರಿದರೆ, ಮತ್ತೊಂದೆಡೆ ರೆಪೋ ದರದ ಪರಿಣಾಮ ಜನರ ಜೇಬು ಖಾಲಿಯಾಯಿತು. ಭಾರತಕ್ಕೆ ಹೋಲಿಸಿದರೆ ಅಮೆರಿಕದಲ್ಲಿ ಜನರ ಸಾಲದ ಪ್ರಮಾಣ ಹೆಚ್ಚು. ಸುಮಾರು 80%ಗೂ ಹೆಚ್ಚಿನ ಅಮೆರಿಕನ್ನರು ಆಕ್ಟಿವ್ ಕ್ರೆಡಿಟ್ ಕಾರ್ಡ್ಗಳನ್ನು ಹೊಂದಿದ್ದಾರೆ. ಅಲ್ಲದೆ ಒಟ್ಟಾರೆ ಅಲ್ಲಿನ ಇತರೆ ಸಾಲಗಳು ಕೂಡ ಹೆಚ್ಚಾಗಿಯೇ ಇದೆ. ಹಾಗಾಗಿ ಹೆಚ್ಚಿದ ಸಾಲದ ಬಡ್ಡಿ ದರದಿಂದಾಗಿ ಜನರ ಜೇಬು ಬೇಗನೆ ಖಾಲಿಯಾಯಿತು. ಹೆಚ್ಚಿದ ಸಾಲದ ಹೊರೆ, ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ, ನಿರುದ್ಯೋಗದಿಂದ ರೋಸಿ ಹೋಗಿದ್ದ ಜನರಿಗೆ ಭರವಸೆ ಹುಟ್ಟಿಸಿದ್ದೇ ಡೊನಾಲ್ಡ್ ಜೆ ಟ್ರಂಪ್ರ ಮಗ ಘೋಷಣೆ. ಅರೆ, ಅಮೆರಿಕದಲ್ಲಿ ಇದ್ಯಾವ ಮಗ ಅನ್ನುತ್ತೀರಾ? ಅದೇ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್. ಭಾರತದ ಚುನಾವಣೆಯಲ್ಲಿ ಅಬ್ ಕಿ ಬಾರ್ ಮೋದಿ ಸರ್ಕಾರ ಘೋಷಣೆಯಷ್ಟೇ ಈ ಸ್ಲೋಗನ್ ಕೂಡ ಅಮೆರಿಕನ್ನರ ಮನೆ ಮಾತಾಯಿತು. ಇನ್ನು ಹಲವು ಮಲ್ಟಿನ್ಯಾಷನಲ್ ಕಂಪನಿಗಳ ಮೇಲೆ ಆಡಳಿತಾರೂಢ ಡೆಮೊಕ್ರೆಟಿಕರು ಹೇರಿದ ಕಠಿಣ ನಿಯಮಗಳಿಂದ ಕಳೆದ ಕೆಲವು ವರ್ಷಗಳಲ್ಲಿ ಅಮೆರಿಕದ ಇನ್ವೆಸ್ಟರ್ಸ್ಗಳು ಅಮೆರಿಕದಿಂದ ಹೊರಗೆ ಅವಕಾಶಗಳನ್ನು ಹುಡುಕತೊಡಗಿದರು. ಆಗ ಯಾವುದೇ ಹೆಚ್ಚಿನ ಯುದ್ಧ ಸಂಘರ್ಷಗಳಿಂದ ಹೊರತಾಗಿ ಜಗತ್ತಿನ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿಯಾಗಿ ಮಿಂಚುತ್ತಿದ್ದ ಭಾರತ ಅಮೆರಿಕದ ಇನ್ವೆಸ್ಟರ್ಸ್ಗಳ ಪಾಲಿಗೆ ಹಾಟ್ ಫೇವರೇಟ್ ಆಯಿತು. ಇನ್ನು ಸದ್ಯ ಡೊನಾಲ್ಡ್ ಜೆ ಟ್ರಂಪ್ ಜನವರಿ 20ರಂದು ಅಧಿಕೃತವಾಗಿ ಅಧ್ಯಕ್ಷ ಸ್ಥಾನವೇರಲಿದ್ದು, ಅದರ ಸುತ್ತ ಈಗ ಎಲ್ಲ ಲೆಕ್ಕಾಚಾರಗಳು ನಡೆಯುತ್ತಿವೆ. ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧ ನಿಲ್ಲಿಸುವ ಬಗ್ಗೆ ಚುನಾವಣಾ ಪ್ರಚಾರದಲ್ಲಿ ನೀಡಿದ್ದ ಭರವಸೆಯನ್ನು ಕಾರ್ಯರೂಪಕ್ಕೆ ತರುವ ವಿಶ್ವಾಸವಿದ್ದು, ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಯುದ್ಧದಿಂದ ಆಗುತ್ತಿದ್ದ ಖರ್ಚುಗಳು ಉಳಿಯುತ್ತವೆ. ಮುಂದೆ ನಿಧಾನವಾಗಿ ರಷ್ಯಾ ಮತ್ತು ಅಮೆರಿಕದ ಸಂಬಂಧವನ್ನು ಸುಧಾರಿಸಿ ಈ ಹಿಂದೆ ವಿಧಿಸಿದ್ದ ಹಲವು ನಿರ್ಬಂಧಗಳನ್ನು ಸಡಿಲಿಸಿ ವ್ಯಾಪಾರ ಪುನರಾರಂಭವಾಗುವುದರೊಂದಿಗೆ ಅಮೆರಿಕದಲ್ಲಿ ಮತ್ತೆ ಉತ್ಪಾದನೆ ಹೆಚ್ಚಿಸುವ ವಿಶ್ವಾಸವಿದೆ. ಇನ್ನು ಡೊನಾಲ್ಡ್ ಟ್ರಂಪ್ ಅಷ್ಟೇ ಅಲ್ಲದೆ ಸ್ವತಃ ರಿಪಬ್ಲಿಕ್ ಪಾರ್ಟಿ ಕೂಡ ಬಹಳ ಹಿಂದಿನಿಂದಲೂ ಬಿಸ್ನೆಸ್ ಮತ್ತು ಕೈಗಾರಿಕೆಯ ಪರ ನಿಲುವನ್ನು ಹೊಂದಿದ್ದಾರೆ. ಅದೆಷ್ಟರ ಮಟ್ಟಿಗೆ ಅಂದರೆ, ಟೆಸ್ಲಾ, ಸ್ಪೇಸ್ ಎಕ್ಸ್, ಟ್ವಿಟರ್ ಅಥವಾ ಎಕ್ಸ್ನ ಮಾಲೀಕರಾಗಿರುವ ಎಲಾನ್ ಮಸ್ಕ್ ಸ್ವತಃ ರಿಪಬ್ಲಿಕ್ ಪರ ಪ್ರಚಾರ ಮಾಡಿತು. ಅಲ್ಲದೆ ಮುಂದೆ ರಚನೆಯಾಗಲಿರುವ ಟ್ರಂಪ್ರ ಸರ್ಕಾರದಲ್ಲಿ ಡೋಜೆ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿಯ ಮುಖ್ಯಸ್ಥರಾಗಿ ನೇಮಕವಾಗಲಿದ್ದು, ಇದರಿಂದ ಇಂಡಸ್ಟ್ರಿಯ ಪರ ಹಲವು ನಿಲುವುಗಳು ಹೊರಬರುವ ಲೆಕ್ಕಾಚಾರವಿದೆ. ಮುಂದಿನ ದಿನಗಳಲ್ಲಿ ಒಟ್ಟಾರೆ ಉತ್ತಮ ಬಿಸಿನೆಸ್ ಎನ್ವಿರಾನ್ಮೆಂಟ್ ಬೆಳೆಯುವ ಆತ್ಮವಿಶ್ವಾಸದಿಂದಲೇ ಸದ್ಯ ಇನ್ವೆಸ್ಟರ್ಸ್ಗಳು ಅಮೆರಿಕದಿಂದ ಹೊರಗೆ ಹೋಗಿ ಇನ್ವೆಸ್ಟ್ ಮಾಡುವುದಕ್ಕಿಂತ ತನ್ನದೇ ದೇಶದಲ್ಲಿ ಇನ್ವೆಸ್ಟ್ ಮಾಡುವ ಅವಕಾಶವನ್ನು ಬಳಸಿಕೊಳ್ಳಲು ಮುಂದಾಗಿದ್ದಾರೆ. ಇನ್ನು ಎರಡನೆಯ ಮುಖ್ಯ ಕಾರಣವೆಂದರೆ ಅದುವೇ ಇನ್ವೆಸ್ಟ್ ಚೈನಾ, ಎಕ್ಸಿಟ್ ಇಂಡಿಯಾ ಸೆಂಟಿಮೆಂಟ್. ಚೀನಾದ ಆರ್ಥಿಕತೆ ಕಳೆದ 10 ವರ್ಷಗಳಿಂದ ವಿಪರೀತ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಇನ್ನೂ ಅಚ್ಚರಿಯ ಸಂಗತಿ ಎಂದರೆ, ಕಳೆದ ಹಲವು ವರ್ಷಗಳಿಂದ ಚೈನಾದ ಷೇರು ಮಾರುಕಟ್ಟೆಯ ಒಟ್ಟಾರೆ ರಿಟರ್ನ್ಸ್ 0. ಈ ಪರಿಸ್ಥಿತಿ ಸುಧಾರಣೆಗೆ ಮುಂದಾಗಿರುವ ಚೈನಾದ ಕಮ್ಯುನಿಸ್ಟ್ ಲೀಡರ್ಸ್ಗಳು ಸದ್ಯ $1.4 ಟ್ರಿಲಿಯನ್ ನಷ್ಟು ಆರ್ಥಿಕ ಪ್ಯಾಕೇಜ್ ಅನ್ನು ಘೋಷಿಸಿದೆ. ಇದರಿಂದ ಚೈನಾದ ಎಕಾನಮಿ ಸುಧಾರಿಸುವ ಭರವಸೆ ಇದೆ. ಮತ್ತು ಅದಕ್ಕೆ ವಿರುದ್ಧವಾಗಿ ಭಾರತದ ಷೇರು ಮಾರುಕಟ್ಟೆ ಕಳೆದ ಕೆಲವು ವರ್ಷಗಳಿಂದ ಬುಲ್ ರನ್ನಲ್ಲೇ ಇದ್ದು, ಇದರಿಂದ ಷೇರುಗಳು ಎಕ್ಸ್ಪೆನ್ಸಿವ್ ಆಗಿದೆ ಎಂಬುದು ತಜ್ಞರ ಲೆಕ್ಕಾಚಾರ. ಇದರಿಂದ FIIಗಳು ಮತ್ತೊಂದಿಷ್ಟು ಹಣವನ್ನು ಭಾರತದಿಂದ ತೆಗೆದು ಚೈನಾದ ಕಡೆಗೆ ಮೂವ್ ಮಾಡುತ್ತಿದೆ.
ಇನ್ನು ಮೂರನೆಯ ಕಾರಣವನ್ನು ನೋಡೋದಾದ್ರೆ, ಅಮೆರಿಕಾದಲ್ಲಿ ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟರ್ಗೆ ಸರಿಸಮಾನವಾದ ಟ್ರೆಜರಿ ಸೆಕ್ರೆಟರಿ ಹುದ್ದೆಗೆ ಸ್ಕಾಟ್ ಬೆಸೆಂಟ್ ಅವರನ್ನು ಪ್ರೆಸಿಡೆಂಟ್ ಟ್ರಂಪ್ ಸೂಚಿಸಿದ್ದಾರೆ. ಅದಲ್ಲದೆ ಸರ್ಕಾರದ ಭಾಗವಾಗಲಿರುವ ಎಲಾನ್ ಮಸ್ಕ್ ಸೇರಿ ಹಲವರು ಕ್ರಿಪ್ಟೋ ಕರೆನ್ಸಿಯ ಸಮರ್ಥಕರು. ಇದಲ್ಲದೆ ಬಹಳ ಮುಖ್ಯವಾಗಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಅಮೆರಿಕವನ್ನು ವಿಶ್ವದ ಕ್ರಿಪ್ಟೋ ಕ್ಯಾಪಿಟಲ್ ಮಾಡುವ ಭರವಸೆಯನ್ನು ಡೊನಾಲ್ಡ್ ಟ್ರಂಪ್ ಕೂಡ ನೀಡಿದ್ದರು. ಇದರಿಂದ ಕಳೆದ ಕೆಲವು ದಿನಗಳಿಂದ ಕ್ರಿಪ್ಟೋ ಬೇಡಿಕೆ ಎಗ್ಗಿಲ್ಲದೆ ಹೆಚ್ಚುತ್ತಿದೆ. ಹಾಗಂತ ಕೂಡಲೇ ಕ್ರಿಪ್ಟೋ ಖರೀದಿಗೆ ಹೋಗಬೇಡಿ, ಯಾಕಂದ್ರೆ ಒಂದು ತಿಂಗಳಲ್ಲೇ ಸುಮಾರು 30%ಗೂ ಹೆಚ್ಚಳವಾಗಿದೆ. ಇನ್ನು ನಾಲ್ಕನೆಯ ಮತ್ತು ಕೊನೆಯ ಕಾರಣವನ್ನು ನೋಡೋದಾದ್ರೆ, ಸಾಮಾನ್ಯವಾಗಿ ವಿಶ್ವದ ಆರ್ಥಿಕತೆಗಳು ಕುಸಿತವನ್ನು ಕಂಡಾಗ ಅಥವಾ ಹಲವಾರು ಜಾಗತಿಕ ಯುದ್ಧಗಳು ಕೈಗೊಂಡಾಗ ಎಗ್ಗಿಲ್ಲದೆ ದರ ಹೆಚ್ಚಾಗುವುದು ಚಿನ್ನದ ದರ. ಯಾಕೆಂದರೆ ಸಾಮಾನ್ಯವಾಗಿ ಇಂತಹ ಪರಿಸ್ಥಿತಿಗಳಲ್ಲಿ ಕೋಟ್ಯಂತರ ರೂಪಾಯಿ ಇನ್ವೆಸ್ಟ್ ಮಾಡುವ ಇನ್ವೆಸ್ಟರ್ಸ್ಗಳು ಚಿನ್ನದ ಮೊರೆ ಹೋಗುತ್ತಾರೆ. ಹಾಗಾಗಿ ಈಗ ಸದ್ಯ ಕಳೆದ 1-2 ವರ್ಷದಿಂದ ನೋಡಿದರೆ ಚಿನ್ನದ ದರವು ಕೂಡ ಎಗ್ಗಿಲ್ಲದೆ ಹೆಚ್ಚುತ್ತಿದೆ. ಹೀಗೆ ಎಫ್ಐಗಳ ಪಾಲಿಗೆ ಅಮೆರಿಕ ಮತ್ತು ಚೈನಾದಲ್ಲಿ ಇನ್ವೆಸ್ಟ್ ಮಾಡುವ ಅವಕಾಶ ತೆರೆದರೆ, ಮತ್ತೊಂದೆಡೆ ಡೈವರ್ಸಿಫಿಕೇಶನ್ ಮಾಡಲು ಗೋಲ್ಡ್ ಮತ್ತು ಕ್ರಿಪ್ಟೋ ಕರೆನ್ಸಿಯ ಮೊರೆ ಹೋಗಲು ಪ್ರಾರಂಭಿಸಿದರು. ಇದರಿಂದ ಭಾರತದಲ್ಲಿ ಅತಿ ಹೆಚ್ಚಿನ ಇನ್ವೆಸ್ಟ್ ಮಾಡಿದ್ದ ಎಫ್ಐಗಳು ಒಂದಷ್ಟು ಹಣವನ್ನು ಭಾರತದಿಂದ ಹೊರಗೆ ತೆಗೆಯಲಾರಂಭಿಸಿದವು. ಇದಕ್ಕೆ ಸರಿಯಾಗಿ ಭಾರತದಲ್ಲಿ ಉಂಟಾದ GDP ಸ್ಲೋಡೌನ್ ಹೊತ್ತಿ ಉರಿಯುತ್ತಿದ್ದ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಮಾಡಿತು. ಯಾವಾಗ ಭಾರತದಲ್ಲಿ ಇನ್ವೆಸ್ಟ್ ಮಾಡಿರುವ ಎಫ್ಐಗಳು ಹೀಗೆ ತಮ್ಮ ಹಣವನ್ನು ವಾಪಸ್ ಪಡೆಯುತ್ತವೋ ಆಗೆಲ್ಲ ರೂಪಾಯಿಯ ಬೆಲೆ ಕುಸಿಯುತ್ತದೆ. ಅಂದರೆ ಸುಲಭವಾಗಿ ಹೇಳಬೇಕಾದರೆ, ಯಾವಾಗ ಭಾರತದ ರೂಪಾಯಿಯನ್ನು ಮಾರಿ ಡಾಲರ್ ಅನ್ನು ಪಡೆದುಕೊಳ್ಳುತ್ತಾರೋ ಆಗೆಲ್ಲ ರೂಪಾಯಿಯ ಬೆಲೆ ಕುಸಿಯುತ್ತದೆ. ಅದಕ್ಕೆ ವಿರುದ್ಧವಾಗಿ ಯಾವಾಗ ಡಾಲರ್ ಅನ್ನು ಮಾರಿ ರೂಪಾಯಿಯನ್ನು ಪಡೆದುಕೊಳ್ಳುತ್ತಾರೋ ಆಗ ರೂಪಾಯಿ ಬಲಗೊಳ್ಳುತ್ತದೆ. ಸಾಮಾನ್ಯವಾಗಿ ಡಾಲರ್ ಎದುರು ರೂಪಾಯಿಯ ಬೆಲೆ ಕುಸಿಯುವುದರಿಂದ ಭಾರತದಲ್ಲಿ ಇನ್ವೆಸ್ಟ್ ಮಾಡಿರುವ ಎಫ್ಐಗಳು ಹೆಚ್ಚಿನ ರಿಟರ್ನ್ ಅನ್ನು ಪಡೆಯಬೇಕಾದ ಒತ್ತಡಕ್ಕೆ ಸಿಲುಕುತ್ತದೆ. ಅದಕ್ಕೆ ಕಾರಣ, ಅವರು ಭಾರತದಲ್ಲಿ ಇನ್ವೆಸ್ಟ್ ಮಾಡಿ ಒಂದು ವೇಳೆ 12-13% ಲಾಭವನ್ನು ಪಡೆದರೂ ಕೂಡ ಕೇವಲ 5-6% ಹಣಗಳು ಮಾತ್ರ ಅವರ ಕೈಗೆ ಸಿಗುತ್ತದೆ. ಕಾರಣ, ಉಳಿದ ಹಣವೆಲ್ಲ ರೂಪಾಯಿ ಮೌಲ್ಯ ಕುಸಿದರಿಂದ ಆಗುವ ನಷ್ಟಕ್ಕೆ ಸರಿದೂಗುತ್ತದೆ. ಇದರಿಂದಾಗಿ ಯಾವಾಗ ಡಾಲರ್ನ ಬೆಲೆ ಕುಸಿಯಲು ಪ್ರಾರಂಭಿಸುತ್ತವೋ ಆಗೆಲ್ಲ ಭಾರತದಲ್ಲಿ ಇನ್ವೆಸ್ಟ್ ಮಾಡಿರುವ ಎಫ್ಐಗಳಿಗೆ ಹೆಚ್ಚಿನ ರಿಟರ್ನ್ ಅನ್ನು ಪಡೆಯಬೇಕಾಗುತ್ತದೆ ಅಥವಾ ತನ್ನಲ್ಲಿದ್ದ ಶೇರ್ಗಳನ್ನು ಮಾರಿ ಭಾರತವನ್ನು ಬಿಟ್ಟು ಹೊರಗೆ ಹೋಗಬೇಕಾಗುತ್ತದೆ. ಒಟ್ಟಾರೆ ಎಫ್ಐಐ ಸೆಲ್ಲಿಂಗ್, ಅದರಿಂದ ಉಂಟಾದ ರೂಪಾಯಿ ಕುಸಿತ, ಹೆಚ್ಚಿದ ರೂಪಾಯಿ ಕುಸಿತದಿಂದ ಮತ್ತೆ ಉಂಟಾಗುವ ಎಫ್ಐಐ ಸೆಲ್ಲಿಂಗ್ ಎಂಬ ಸರ್ಕಲ್ಗೆ ಸಿಕ್ಕಿ ಹಾಕಿಕೊಂಡು ಭಾರತದ ರೂಪಾಯಿ ಮೌಲ್ಯ ಮತ್ತಷ್ಟು ಕುಸಿಯುವುದಲ್ಲದೆ ಎಫ್ಐಗಳು ಭಾರತವನ್ನು ಬಿಟ್ಟು ಹೊರಹೋಗಲು ಪ್ರಾರಂಭಿಸುತ್ತದೆ. ನಿಧಾನಕ್ಕೆ ಪರಿಸ್ಥಿತಿ ಬದಲಾಗುತ್ತಿರುವುದೊಂದೇ ನಿಟ್ಟುಸಿರು ಬಿಡಬೇಕಾದ ಸಂಗತಿ. ಯಾಕೆಂದರೆ ಈಗಾಗಲೇ ಕ್ರಿಪ್ಟೋ ಕರೆನ್ಸಿ 30%ಗೂ ಹೆಚ್ಚಿನ ಗೇನ್ ಅನ್ನು ಪಡೆದಿದೆ. ಇನ್ನು ಚಿನ್ನದ ದರವಂತೂ ಗಗನಮುಖಿಯಾಗಿದೆ. ಅದಲ್ಲದೆ ಸಾಮಾನ್ಯವಾಗಿ ಇನ್ವೆಸ್ಟರ್ಸ್ಗಳು ಚಿನ್ನ ಅಥವಾ ಕ್ರಿಪ್ಟೋ ಕರೆನ್ಸಿಯನ್ನು ಹೆಡ್ಜ್ ಆಗಿ ಹೊಂದಲು ಬಯಸುತ್ತಾರೆ. ಅಂದರೆ ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಕೇವಲ 1-10%ವರೆಗೆ ಮಾತ್ರ ಹೊಂದಲು ಬಯಸುತ್ತಾರೆ. ಅಮೆರಿಕದ ಮುಂದಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಚೈನಾದ ಮೇಲೆ ಒಂದು ರೀತಿಯ ಟ್ಯಾರಿಫ್ ಯುದ್ಧವನ್ನು ನಡೆಸುವ ಸೂಚನೆ ನೀಡಿದ್ದು, ಇದರಿಂದ ಇನ್ವೆಸ್ಟ್ ಚೈನಾ ಎಕ್ಸಿಟ್ ಇಂಡಿಯಾ ಸೆಂಟಿಮೆಂಟ್ ಕೂಡ ಬದಲಾಗುತ್ತಿದೆ. ಅಮೆರಿಕದ ಬೆಳವಣಿಗೆ ಮುಖ್ಯವಾಗಿ ಭಾರತದ IT ಕ್ಷೇತ್ರಕ್ಕೆ ಪಾಸಿಟಿವ್ ಆಗುವ ಲಕ್ಷಣವೂ ಇದೆ. ಅದರ ಜೊತೆ ಚೀನಾದ ವಿರುದ್ಧದ ಟ್ಯಾರಿಫ್ ಯುದ್ಧದಿಂದ ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಕೈಗಾರಿಕಾ ವಲಯಕ್ಕೂ ಕೂಡ ಲಾಭವಾಗುವ ಲಕ್ಷಣಗಳು ತೋರಿಸುತ್ತಿವೆ. ಇದರ ಜೊತೆ ಬಾಂಗ್ಲಾದೇಶ ಮತ್ತು ಸೌತ್ ಕೊರಿಯಾದಲ್ಲಿ ಉಂಟಾಗಿರುವ ಅತಂತ್ರ ಸ್ಥಿತಿಯಿಂದಾಗಿ ಭಾರತಕ್ಕೆ ವ್ಯಾಪಾರದಲ್ಲಿ ಮತ್ತಷ್ಟು ಲಾಭವಾಗುವ ಸಾಧ್ಯತೆ ಇದೆ. ಇನ್ನು ಎಲೆಕ್ಷನ್ ಮೋಡ್ನಿಂದ ಈಗ ತಾನೇ ಹೊರಬಂದಿರುವ ಭಾರತ ಅಭಿವೃದ್ಧಿಗೆ ವೇಗ ನೀಡಿ GDPಯನ್ನು ಬಲಗೊಳಿಸಿದರೆ ಅಲ್ಲಿಗೆ ಮತ್ತೆ ಪರಿಸ್ಥಿತಿ ಸುಧಾರಿಸಲಿದೆ. ಇನ್ನು ಯುರೋಪ್ ಮತ್ತು ಅಮೆರಿಕದ ಹಲವು ಕಂಪನಿಗಳು ಈಗಾಗಲೇ ಚೈನಾ +1 ಪಾಲಿಸಿಯನ್ನು ಪ್ರಾರಂಭಿಸಿದೆ. ಇದರಿಂದ ಕೂಡ ಭಾರತಕ್ಕೆ ಮತ್ತಷ್ಟು ಅನುಕೂಲವಾಗುವ ಸಾಧ್ಯತೆ ಇದೆ. ಚೈನಾ +1 ಎಂದರೆ ಚೈನಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ವಸ್ತುಗಳನ್ನು ಖರೀದಿಸುತ್ತಿದ್ದ ಕಂಪನಿಗಳು ಇತ್ತೀಚೆಗೆ ಚೈನಾದ ಹೆಚ್ಚಾದ ಆರ್ಥಿಕ ಕುಸಿತ, ಒಂದು ರೀತಿಯ ವೆಸ್ಟರ್ನ್ ದೇಶಗಳ ವಿರುದ್ಧದ ನಿಲುವು ಮತ್ತು ಗುಣಮಟ್ಟವಲ್ಲದ ವಸ್ತುಗಳನ್ನು ನಿರಂತರವಾಗಿ ಡಂಪಿಂಗ್ ಮಾಡುವ ಪ್ರಯತ್ನದಿಂದ ಚೀನಾ +1 ಪಾಲಿಸಿಯನ್ನು ಅನುಸರಿಸಲು ಉತ್ಸುಕವಾಗಿದೆ. ಅಂದರೆ ಚೀನಾದ ಜೊತೆ ಮತ್ತೊಂದು ದೇಶದಲ್ಲಿ ವಸ್ತುಗಳನ್ನು ಆಮದು ಮಾಡಿಕೊಂಡು ಚೈನಾದ ಮೇಲಿನ ಸಂಪೂರ್ಣ ಡಿಪೆಂಡೆನ್ಸಿಯನ್ನು ತಡೆಯುವ ಕಡೆಗೆ ಹೆಜ್ಜೆಯನ್ನು ಹಾಕುತ್ತಿದೆ. ಸದ್ಯ ಏಷ್ಯಾದಲ್ಲಿ ಪ್ರಬಲವಾಗಿ ಬೆಳೆಯುತ್ತಿರುವ ಭಾರತಕ್ಕೆ ಈ ಪಾಲಿಸಿಯಿಂದ ಮತ್ತಷ್ಟು ಅನುಕೂಲವಾಗಲಿದೆ. ಒಟ್ಟಾರೆ ಅಮೆರಿಕದಲ್ಲಿ ಟ್ರಂಪ್ ಆಯ್ಕೆ ಚೈನಾದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುವ ಅಂದಾಜಿದ್ದು,
ಭಾರತಕ್ಕೆ ಇದರಿಂದ ಲಾಭವಾಗುವ ಸಾಧ್ಯತೆಯೇ ಹೆಚ್ಚು. ಅದಲ್ಲದೆ ಜಗತ್ತಿನ ಹಲವು ರಾಷ್ಟ್ರಗಳು ಒಂದು ಆರ್ಥಿಕ ಅಸ್ಥಿರತೆ ಅಥವಾ ರಾಜಕೀಯ ಅಸ್ಥಿರತೆಯಿಂದ ಬಳಲುತ್ತಿವೆ. ಇದ್ದಿದ್ದರಲ್ಲಿ ಭಾರತದ ಸ್ಥಿತಿ ಉತ್ತಮವಾಗಿರುವುದರಿಂದ ಮುಂದಿನ ಕೆಲವು ದಿನಗಳಲ್ಲಿ ಯಾವಾಗ ಭಾರತದ ಕಡೆಗೆ ಎಫ್ಐಗಳು ಮತ್ತೆ ಆಗಮಿಸುತ್ತವೋ ಡಾಲರ್ ಎದುರು ರೂಪಾಯಿ ಬಲಗೊಳ್ಳಲು ಪ್ರಾರಂಭಿಸುತ್ತದೆ. ಇದರೊಂದಿಗೆ ರೂಪಾಯಿ ಕುಸಿತ ಮತ್ತು ಎಫ್ಐಐ ಸೆಲ್ಲಿಂಗ್ ಕುರಿತ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಈ ಸನ್ನಿವೇಶದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ದಯವಿಟ್ಟು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.